ಸ್ವಚ್ಛತೆಯ ಸೇವಾ ಕಾರ್ಯಕ್ರಮಕ್ಕೆ ಚಾಲನೆ ನೀಡಿದ ಚಿಕ್ಕ ತಿರುಪತಿ ಗ್ರಾಮ ಪಂಚಾಯಿತಿ ಪಿಡಿಒ ಹರೀಂದ್ರ ಗೋಪಾಲ್. ಮಾಲೂರು ಚಿಕ್ಕ ತಿರುಪತಿ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯಲ್ಲಿ ಸ್ವಚ್ಛತಾ ಮೂಲಕ ಚಾಲನೆ ನೀಡಿದರು. ತಾಲೂಕಿನ ಚಿಕ್ಕ ತಿರುಪತಿ ಗ್ರಾಮ ಅಭಿವೃದ್ಧಿ ಅಧಿಕಾರಿಗಳಾದ ಎ ಹರೀಂದ್ರ ಗೋಪಾಲ್ ಅವರು ಸ್ವಚ್ಛತಾ ಹಿ ಸೇವಾ 2025ರ ಪ್ರತಿಜ್ಞಾ ವಿಧಿ ಬೋಧಿಸಿ ಕಾರ್ಯಕ್ರಮಕ್ಕೆ ಚಾಲನೆ ನೀಡಿದರು. ಕಾರ್ಯಕ್ರಮವನ್ನು ಉದ್ದೇಶಿಸಿ ಮಾತನಾಡಿ 11ನೇ ವರ್ಷದ ಅಂಗವಾಗಿ ಸರ್ಕಾರಕ್ಕೆ ಕೇಂದ್ರ ಸರ್ಕಾರ ಹಾಗೂ ರಾಜ್ಯ ಸರ್ಕಾರ ಆದೇಶಗಳೊಂದಿಗೆ ನಾವು ಅಭಿಯಾನವನ್ನ ಮಾಡಿಕೊಂಡಿದ್ದು ಸಂಪೂರ್ಣ ಭಾರತವನ್ನ ಕಸಮುಕ್ತ ಭಾರತವನ್ನಾಗಿ ಸ್ವಚ್ಛ ಭಾರತವನ್ನಾಗಿ ಮಾಡುವ ನಿಟ್ಟಿನಲ್ಲಿ ಪ್ರತಿಯೊಂದು ಪಂಚಾಯಿತಿ ತಮ್ಮ ರೀತಿಯ ಕಾರ್ಯಕ್ರಮ ಹಾಗೂ ಜಾಥಾವನ್ನ ಹಮ್ಮಿಕೊಂಡಿದ್ದು ಪ್ರಾಥಮಿಕ ಶಾಲೆ ಆವರಣದಲ್ಲಿ ಹಾಗೂ ಚಿಕ್ಕ ತಿರುಪತಿಯ ಆವರಣದಲ್ಲಿ ಮಕ್ಕಳ ಆಟದ ಮೈದಾನದಲ್ಲಿ ಸ್ವಚ್ಛಗೊಳಿಸಿರುತ್ತೇವೆ. ರಸ್ತೆಯ ಅಕ್ಕಪಕ್ಕದಲ್ಲೂ ಸಹ ಸ್ವಚ್ಛಗೊಳಿಸುತ್ತೇವೆ. ಸೆಪ್ಟೆಂಬರ್ 17, ಅಕ್ಟೋಬರ್ 2ರಂದು ಗಾಂಧಿ ಜಯಂತಿಯವರೆಗೂ ಪ್ರತಿದಿನ ವಿವಿಧ ಸ್ಥಳಗಳಲ್ಲಿ ಸ್ವಚ್ಛತೆ ಮಾಡುವ ಮೂಲಕ ಸ್ವಚ್ಛತಾ ಅಭಿಯಾನವನ್ನು ಜನರಿಗೆ ಮನದಟ್ಟು ಮಾಡುವ ಮೂಲಕ ಈ ಅಭಿಯಾನವನ್ನು ಯಶಸ್ವಿಗೊಳಿಸಲು ನಿರ್ಧರಿಸುತ್ತೇವೆ. ಈ ಸಂದರ್ಭದಲ್ಲಿ ಪಿಡಿಒ ಹರೀಂದ್ರ ಗೋಪಾಲ್, ಕ್ರೈಸ್ಟ್ ಕಾಲೇಜಿನ ವಿದ್ಯಾರ್ಥಿಗಳು ಹಾಗೂ ಶಿಕ್ಷಕರು, ಗ್ರಾಮ ಪಂಚಾಯಿತಿ ಸಿಬ್ಬಂದಿಗಳು, ಸಾರ್ವಜನಿಕರು, ಮುಖಂಡರು ಹಾಜರಿದ್ದರು. ಯಶೋಧ ಟಿ. ಇದು ಚಿಕ್ಕ ತಿರುಪತಿ ಗ್ರಾಮ ಪಂಚಾಯಿತಿ. ಚಿಕ್ಕ ತಿರುಪತಿ ಗ್ರಾಮ ಪಂಚಾಯಿತಿ ನಾವು 2 ವರ್ಷಗಳ ಸೇವೆ ಸಲ್ಲಿಸ್ತಾ ಇದ್ದೀವಿ. ಮತ್ತು ಈ ದಿನ ನಾವು ದಿನಾಂಕ 17 ಸೆಪ್ಟೆಂಬರಿಂದ 2ನೇ ತಾರೀಕು ಅಕ್ಟೋಬರ್ ಗಾಂಧಿ ಜಯಂತಿವರೆಗೂ ಇಡೀ ಭಾರತ ದೇಶದಾದ್ಯಂತ ನಾವು ಒಂದು ಸ್ವಚ್ಛತಾ ಸೇವಾ ಕಾರ್ಯಕ್ರಮಗಳನ್ನು ಅಭಿಯಾನವನ್ನು ಹಮ್ಮಿಕೊಂಡಿದ್ದೇವೆ. ಅದರ ಪ್ರಯುಕ್ತವಾಗಿ ಈ ದಿನ ನಮ್ಮ ಗ್ರಾಮ ಪಂಚಾಯಿತಿಯಲ್ಲಿ ನಮ್ಮ ಗ್ರಾಮ ಪಂಚಾಯತ್ ಸಿಬ್ಬಂದಿ, ಸಾರ್ವಜನಿಕರುಗಳು ಹಾಗೂ ಕ್ರೈಸ್ಟ್ ಕಾಲೇಜಿನ ವಿದ್ಯಾರ್ಥಿಗಳು, ಶಿಕ್ಷಕರ ವೃಂದದವರು ಎಲ್ಲರೂ ಸೇರಿ ನಮ್ಮಲ್ಲಿ ಇವತ್ತಿನ ದಿನ ನಾವು ಸ್ವಚ್ಛತಾ ಹಿ ಸೇವಾ ಯೋಜನೆಯ ಬಗ್ಗೆ ಅಭಿಯಾನದ ಅಂಗವಾಗಿ ನಾವು ಒಂದು ಜಾಥಾ ಕಾರ್ಯಕ್ರಮವನ್ನು ಹಮ್ಮಿಕೊಂಡು ಸಾರ್ವಜನಿಕರಲ್ಲಿ ಸ್ವಚ್ಛತೆಯ ಬಗ್ಗೆ ಅರಿವು ಮೂಡಿಸುವಂತಹ ಒಂದು ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೇವೆ. ಅದರ ಪ್ರಯುಕ್ತವಾಗಿ ಈ ದಿನ ನಾವು ಚಿಕ್ಕ ತಿರುಪತಿ ಗ್ರಾಮದ ದೇವಸ್ಥಾನದ ಆವರಣ ಅಂದರೆ ಮುಂಭಾಗದಲ್ಲಿ, ಗೋಪುರದ ಮುಂಭಾಗದಲ್ಲಿ ಒಂದು ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದು ಸ್ವಚ್ಛತೆಯ ಬಗ್ಗೆ ಅರಿವು ಮೂಡಿಸಲು ಸಾರ್ವಜನಿಕರಲ್ಲಿ ನಾವು ಪದೇ ಪದೇ ಕಳಕಳಿಯಿಂದ ಅವರಿಗೆ ಪ್ರಾರ್ಥನೆಯನ್ನು ಮಾಡಿದ್ದು, ಅದೇ ರೀತಿ ಸ್ವಚ್ಛತಾ ಸೇವಾ ಬಗ್ಗೆ ನಾವು ಒಂದು ಪ್ರತಿಜ್ಞಾ ವಿಧಿಯನ್ನು ಕೈಗೊಂಡಿದ್ದು, ಸ್ವಚ್ಛ ಹಾಗೂ ಸುಂದರವಾದಂತಹ ಹಾಗೂ ನಿರ್ಮಲವಾದಂತಹ ಚಿಕ್ಕ ತಿರುಪತಿಯನ್ನು ನಿರ್ಮಾಣ ಮಾಡುವ ಗುರಿಯೊಂದಿಗೆ ನಾವು ಈ ಒಂದು ಸ್ವಚ್ಛತಾ ಕಾರ್ಯಕ್ರಮದ ಅಭಿಯಾನವನ್ನು ಜಾಥಾವನ್ನು ಹಮ್ಮಿಕೊಂಡಿದ್ದು ಯಶಸ್ವಿಗೊಳಿಸಿರುತ್ತೇವೆ. ಈ ಒಂದು ಕಾರ್ಯಕ್ರಮದಲ್ಲಿ ನಮ್ಮ ಮಾಜಿ ಅಧ್ಯಕ್ಷರಾದಂತಹ ಶ್ರೀಯುತ ಜಿ.ವಿ. ಮಂಜುನಾಥ್ ಹಾಗೂ ಉಪಾಧ್ಯಕ್ಷರಾದಂತಹ ಪದ್ಮಾ ವೆಂಕಟೇಶ್ ಹಾಗೂ ಈಗ ನಮ್ಮ ಸದಸ್ಯರುಗಳಾದಂತಹ ನಮ್ಮ ಎ.ಎಂ. ನಾರಾಯಣಪ್ಪನವರು ಹಾಗೂ ಕುಮಾರ್ ಅವರು ಹಾಗೂ ಇತರೆ ಎಲ್ಲ ಸಾರ್ವಜನಿಕರುಗಳು, ನಮ್ಮ ಸಿಬ್ಬಂದಿ ವರ್ಗದವರು ಸಹ ಈ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸಿರುತ್ತಾರೆ. ಸರ್, ನಿಮ್ಮ ಹೆಸರು? ಹರೀಂದ್ರ ಗೋಪಾಲ್ ಅಂತ. ಯಾವ ಪಂಚಾಯತಿ ಸರ್? ಇದು ಚಿಕ್ಕ ತಿರುಪತಿ ಗ್ರಾಮ ಪಂಚಾಯತ್. ಪ್ರತಿ ವರ್ಷನೂ ಮಾಡ್ತೀರಾ ಈ ತರ? ಪ್ರತಿ ವರ್ಷವೂ ಸರ್ಕಾರಿ ಆದೇಶಗಳು ಆಧಾರದ ಮೇಲೆ ನಾವು ಮಾಡ್ತಾ ಇದ್ದೀವಿ ಕಾರ್ಯಕ್ರಮವನ್ನು. ಪ್ರತಿ ವರ್ಷನೂ 1 ವಾರದ ಮಟ್ಟಿಗೆ ನಾವು ಒಂದು ಅಭಿಯಾನವನ್ನು ಮಾಡ್ತಾ ಇದ್ದೀವಿ. ಲಾಸ್ಟ್ ಇಯರ್ ನಾವು ಮಾಡಿದ್ದೇವೆ. ಈ ಸಲನೂ ನಾವು ಇದು ಸ್ವಚ್ಛ ಭಾರತ ಮಿಷನ್ ಹಮ್ಮಿಗೆ ಬಂದ ನಂತರ ಇದು 11ನೇ ವಾರ್ಷಿಕೋತ್ಸವ. 11ನೇ ವರ್ಷದ ಅಂಗವಾಗಿ ಕೇಂದ್ರ ಸರ್ಕಾರ ಹಾಗೂ ರಾಜ್ಯ ಸರ್ಕಾರಗಳ ಆದೇಶದೊಂದಿಗೆ ನಾವು ಈ ಒಂದು ಅಭಿಯಾನವನ್ನು ಮಾಡಿಕೊಂಡಿದ್ದು, ಸಂಪೂರ್ಣ ಭಾರತವನ್ನು ನಾವು ಕಸಮುಕ್ತ ಭಾರತವನ್ನಾಗಿ ಹಾಗೂ ಸ್ವಚ್ಛ ಭಾರತವನ್ನಾಗಿ ಮಾಡುವ ನಿಟ್ಟಿನಲ್ಲಿ ಪ್ರತಿಯೊಂದು ಗ್ರಾಮ ಪಂಚಾಯಿತಿ ತಮ್ಮದೇ ಆದಂತಹ ವಿವಿಧ ರೀತಿಯ ಕಾರ್ಯಕ್ರಮಗಳನ್ನು ಹಾಗೂ ಜಾಥಾಗಳನ್ನು ಹಾಗೂ ಸಂಪೂರ್ಣವಾಗಿ ಅನೈರ್ಮಲ್ಯದಿಂದ ಕೂಡಿದಂತಹ ಒಂದು ಸ್ಥಳಗಳನ್ನು ಗುರುತಿಸಿ ಅವುಗಳನ್ನು ಫೈಂಡ್ ಔಟ್ ಮಾಡಿ ಅವುಗಳನ್ನು ಸ್ವಚ್ಛಗೊಳಿಸುವ ಮೂಲಕ ನಾವು ಈ ಅಭಿಯಾನವನ್ನು ಮಾಡ್ತಾ ಇದ್ದೀವಿ. ಅದರ ಅಂಗವಾಗಿ ಎಸ್ಟರ್ಡೇ ನಾವು ನಮ್ಮ ಪ್ರಾಥಮಿಕ ಶಾಲೆಯ ಆವರಣದಲ್ಲಿ ಹಾಗೂ ಆವರಣದ ಮುಂಭಾಗದಲ್ಲಿರುವಂತಹ ಸಂಪೂರ್ಣ ಅನೈರ್ಮಲ್ಯದಿಂದ ಕೂಡಿದಂತಹ ಒಂದು ಸ್ಥಳವನ್ನು ಸ್ವಚ್ಛಗೊಳಿಸಿರುತ್ತೇವೆ. ಅದಕ್ಕೆ ಮುಂದಿನ ದಿನ ನಮ್ಮ ಇಲ್ಲಿ ಮಕ್ಕಳ ಆಟದ ಮೈದಾನದಲ್ಲಿ ಸ್ವಚ್ಛಗೊಳಿಸಿರುತ್ತೇವೆ ಹಾಗೂ ರಸ್ತೆಯ ಅಕ್ಕಪಕ್ಕಗಳಲ್ಲೂ ಸಹ ನಾವು ಸ್ವಚ್ಛಗೊಳಿಸಿರುತ್ತೇವೆ. ಇದೇ ರೀತಿ ಈ ಒಂದು ಅಭಿಯಾನವು ಸೆಪ್ಟೆಂಬರ್ 17ರಿಂದ ಅಕ್ಟೋಬರ್ 2ನೇ ತಾರೀಕು ಅಂದರೆ ಗಾಂಧಿ ಜಯಂತಿ ದಿನದವರೆಗೂ ನಾವು ಮುಂದುವರೆದಿದ್ದು, ಪ್ರತಿದಿನ ವಿವಿಧ ಸ್ಥಳಗಳಲ್ಲಿ ಸ್ವಚ್ಛತೆ ಮಾಡುವ ಮೂಲಕ ಹಾಗೂ ಸ್ವಚ್ಛತೆ ಅಭಿಯಾನವನ್ನು ಜನರಿಗೆ ಮನದಟ್ಟು ಮಾಡುವ ಮೂಲಕ ಈ ಒಂದು ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಲು ನಿರ್ಧರಿಸಿರುತ್ತೇವೆ.